220 ಪ್ರಾಣಗಳ ಜೊತೆ ಪಾಕ್ ಚೆಲ್ಲಾಟ. ಪಾಕಿಸ್ತಾನ ವಾಯು ಪ್ರವೇಶ ಮಾಡೋದಕ್ಕೆ ಭಾರತದ ವಿಮಾನಕ್ಕೆ ನಕಾರ. ಮತ್ತೊಮ್ಮೆ ಅಮಾನವೀಯ ವ್ಯಕ್ತಿತ್ವವನ್ನ ತೋರ್ಪಡಿಸಿದ ಪಾಕಿಸ್ತಾನ ವಾಯು ಪ್ರವೇಶಿಸಲು ಭಾರತದ ವಿಮಾನಕ್ಕೆ ನಕಾರ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಹೋಗ್ತಾ ಇದ್ದಂತಹ ಭಾರತದ ವಿಮಾನ ಇದಾದ ಬೆನ್ನಲ್ಲೇ ಒಂದೇ ನಿಮಿಷಕ್ಕೆ 8500 ಅಡಿ ದಿಢೀರ್ ಕುಸಿದ ಕಾರಣ ಆ ವಿಮಾನದಲ್ಲಿ ಓರ್ವ ಸಂಸದ ಒಳಗೊಂಡು 220 ಮಂದಿ ಪ್ರಯಾಣಿಸ್ತಾ ಇದ್ರು. ಒಂದೇ ನಿಮಿಷಕ್ಕೆ 8500 ಅಡಿಗೆ ಇಳಿದ ಕಾರಣ ವಿಮಾನ ಅದರ ಮೂತಿಗೆ ಭಾರಿ ಪೆಟ್ಟಾಗಿತ್ತು. ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದ ವಿಮಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಇಂಡಿಗೋ ವಿಮಾನದಲ್ಲಿ ಸಂಭವಿಸಿದ ಘಟನೆಗೆ ಸಂಬಂಧ ಇನ್ನಷ್ಟು ಮಾಹಿತಿ. ದೆಹಲಿ ಶ್ರೀನಗರಕ್ಕೆ ಹೋಗ್ತಾ ಇದ್ದ ವಿಮಾನಕ್ಕೆ ಅನಿರೀಕ್ಷಿತ ಸಮಸ್ಯೆಗಳಾಯಿತು. ಭಾರತ ಪಾಕಿಸ್ತಾನ ಗಡಿಯ ಪಠಾನ್ಕೋಟ್ ಬಳಿ ಭಾರಿ ಬಿರುಗಾಳಿ. ವಾತಾವರಣದ ಬದಲಾವಣೆಯಿಂದಾಗಿ ಭಾರತದ ವಿಮಾನ ಗಂಟೆಗೆ 1000 ಅಡಿ ಕೆಳಕ್ಕೆ ಬಂದಿದೆ. ಈ ವಿಮಾನದ ಪ್ರಯಾಣ ಇದೆಯಲ್ಲ, ಆ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಿ ಭಾರಿ ಬಿರುಗಾಳಿ ಕಂಡಾಗ ಒಂದಷ್ಟು ಸಮಸ್ಯೆಗಳು ಎದುರಾಗ್ತವೆ. ಲಾಹೋರ್ನಲ್ಲಿ ತುರ್ತು ಲ್ಯಾಂಡಿಂಗಿಗೆ ಅನುಮತಿ ಕೋರಿದ್ದ ಇಂಡಿಗೋ ಪೈಲಟ್, ಆದರೆ ರಾಸ್ಕಲ್ಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. 220 ಮಂದಿಯ ಪ್ರಾಣದ ಜೊತೆ ಚೆಲ್ಲಾಟ. ನೋಡ್ರಿ, ದ್ವೇಷ ಅನ್ನೋದನ್ನ ಪಕ್ಕಕ್ಕಿಟ್ಟು, ಕೋಮು ಅನ್ನೋದನ್ನ ಪಕ್ಕಕ್ಕಿಟ್ಟು, ಒಂದು ಮನುಷ್ಯನ ಜೀವ ಉಳಿಸಿದ್ರೆ ಅದಕ್ಕೆ ಸಿಗುವಂತಹ ಪ್ರತಿಫಲ ಅದು ಬೇಡ, ಆಧ್ಯಾತ್ಮಿಕ ಕಾರಣನೂ ಕೂಡ ಪಕ್ಕಕ್ಕಿಡೋಣ. ಮನುಷ್ಯರು ಎಂಬ ನಿಟ್ಟಿನಲ್ಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಚೀನಾ ನಮ್ಮ ವಿರುದ್ಧ ಎಷ್ಟೇ ಸಮರ ಸಾರಲಿ, ಚೀನಾ ನಮ್ಮ ವಿರುದ್ಧ ಎಷ್ಟೇ ಕತ್ತಿ ಮಸೀಲಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮಲ್ಲಿದ್ದಂತಹ ಸಾಕಷ್ಟು ವ್ಯಾಕ್ಸಿನ್ಗಳನ್ನ ಕೊಲ್ಲಿ ರಾಷ್ಟ್ರಕ್ಕೂ ಕೂಡ ಕಳಿಸ್ಕೊಟ್ಟಂತಹ ಇತಿಹಾಸ ಭಾರತಕ್ಕಿದೆ. ಆದರೆ ಒಂದು ತುರ್ತು ಪರಿಸ್ಥಿತಿಯಲ್ಲಿದ್ದಂತಹ ಭಾರತದ ವಿಮಾನ ಭೂಸ್ಪರ್ಶ ಆಗಬೇಕು, ಲ್ಯಾಂಡ್ ಆಗಬೇಕು, ಲ್ಯಾಂಡ್ ಆದ್ರೆ ಒಳಗಿದ್ದಂಥ 230 ಜನರ ಪ್ರಾಣ ಉಳಿಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿದ್ದಂತಹ ಪೈಲಟ್ಗೆ ಗಾಬರಿಯಾಗಿದೆ. ಪಾಕಿಸ್ತಾನದ ಆಕ್ರಮಿತ ಪ್ರದೇಶದ ಅನುಮತಿಯನ್ನು ಕೂಡ ಪಡೀತಾರೆ. ಅಂದ್ರೆ ಪಾಕಿಸ್ತಾನದ ಪ್ರದೇಶ, ಅಲ್ಲೇ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನಕಾರ ಮಾಡ್ತು ಈ ನಿರ್ಭಾವುಕ ಪಾಕಿಸ್ತಾನ. ಅಲ್ಲೂ ನಕಾರ. ಎಂತಹ ಸಂದರ್ಭದಲ್ಲಿ ಇದೆ ಎನ್ನುವಂತಹ ಪರಿಜ್ಞಾನ ಇಲ್ಲ ಪಾಕಿಸ್ತಾನಕ್ಕೆ. ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡಿದ್ರು, ಅಲ್ಲೂ ಕೂಡ ಅವರ ದ್ವೇಷವೇ ಮುಂದುವರಿಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.